ಫ್ರೆಂಡ್ಸ್, ಮಾನವರು ಮೊದಲಿಗೆ ಪಳಗಿಸಿದಂತಹ ಪ್ರಾಣಿ ಅಂದರೆ ಅದು ಡಾಗ್ಸ್. ನಾಯಿಗಳು ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿದೆ. ಹಾಗಾಗಿ ಇವುಗಳನ್ನು ಟ್ರೈನಿಂಗ್ ಮಾಡಿ ನಮಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿಸ್ಕೋಬಹುದು. ನಂಬಿಕೆಗೆ ಮತ್ತೊಂದು ಹೆಸರೇ ಶ್ವಾನ. ಒಂದು ಸ್ವಲ್ಪ ಊಟ ಕೊಟ್ಟರೆ ಸಾಕು, ನಿಮ್ಮನ್ನ ಹಾಗೆ ನಿಮ್ಮ ಮನೆಯನ್ನ ಕಾವಲು ಕಾಯುತ್ತದೆ, ಹಾಗೆ ಕಾಪಾಡುತ್ತದೆ. ಕೇವಲ ನಿಮ್ಮನ್ನ ಮತ್ತೆ ನಿಮ್ಮ ಮನೆಯನ್ನ ಕಾವಲು ಕಾಯೋದಷ್ಟೇ ಅಲ್ಲ, ಒಂದು ದೇಶವನ್ನೇ ಸಹ ಕಾವಲು ಕಾಯುವಂತಹ ಕೆಲಸವನ್ನ ಈ ಶ್ವಾನಗಳು ಮಾಡುತ್ತವೆ. ಈ ಒಂದು ಕಾರಣದಿಂದ ಅನೇಕ ದೇಶಗಳಲ್ಲಿ ಪೊಲೀಸ್ ಹಾಗೆ ಮಿಲಿಟರಿಯಲ್ಲಿ ಶ್ವಾನಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಬನ್ನಿ ಈ ವಿಡಿಯೋದಲ್ಲಿ ಟಾಪ್ 5 ಮಿಲಿಟರಿ ಹಾಗೆ ಪೊಲೀಸ್ ಡಾಗ್ ಬ್ರೀಡ್ಸ್ ಯಾವುದು ಅಂತ ನೋಡೋಣ. ಈ ಒಂದು ಲಿಸ್ಟ್ ನಲ್ಲಿ ಮೊದಲಿಗೆ ನೋಡ್ತಾ ಇರುವಂತಹ ಡಾಗ್ ಬ್ರೀಡ್ ಯಾವುದು ಅಂತ ಹೇಳಿದ್ರೆ ಬೀಗಲ್. ಕೇವಲ 36 ರಿಂದ 41 ಸೆಂಟಿಮೀಟರ್ ಹೈಟ್ ಇರುವಂತಹ ಈ ನಾಯಿ 10 ರಿಂದ 11 ಕೆಜಿ ತೂಕವನ್ನು ಹೊಂದಿರುತ್ತದೆ. ಇಷ್ಟು ಚಿಕ್ಕ ಆಕಾರವನ್ನು ಹೊಂದಿರುವಂತಹ ಈ ನಾಯಿಯ ಸಾಮರ್ಥ್ಯವನ್ನು ಅಳತೆ ಮಾಡೋದಕ್ಕೆ ಹೋಗಬೇಡಿ. ಈ ನಾಯಿಗಳ ವಾಸನೆ ಗ್ರಹಿಕೆ ಶಕ್ತಿ ಅಧಿಕವಾಗಿದೆ. ಹಾಗಾಗಿ ಈ ನಾಯಿಗಳನ್ನ ಏರ್ಪೋರ್ಟ್ಗಳಲ್ಲಿ ಅಧಿಕವಾಗಿ ಬಳಕೆ ಮಾಡಲಾಗುತ್ತಿದೆ. ಈ ನಾಯಿಗಳ ಕೆಲಸ ಏನು ಅಂತ ಹೇಳಿದ್ರೆ ಏರ್ಪೋರ್ಟ್ಗೆ ಬರುವಂತಹ ಜನರ ಲಗೇಜ್ನ ಸ್ಮೆಲ್ ಮಾಡಿ ಇದರೊಳಗೆ ಬಾಂಬ್ ಅಥವಾ ಮಾದಕ ವಸ್ತು ಇದೆ ಅಂತ ಹೇಳಿ ಕಂಡುಹಿಡಿಯೋದು. ಈ ಒಂದು ಕೆಲಸದಲ್ಲಿ ಈ ನಾಯಿಗಳು ತುಂಬಾನೇ ಎಕ್ಸ್ಪರ್ಟ್ ಆಗಿವೆ. ಅದಕ್ಕೆ ಹೇಳ್ತಾರೆ ಈಗಲ್ನ ಕಣ್ಣು ಹಾಗೆ ಬೀಗಲ್ನ ಮೂಗಿನಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್ ಅಂತ. ಹಾಗಾಗಿ ಅನೇಕ ದೇಶಗಳಲ್ಲಿ ಈ ನಾಯಿಗಳನ್ನ ಪೊಲೀಸ್ ಹಾಗೆ ಮಿಲಿಟರಿಗಳಲ್ಲಿ ಬಳಕೆ ಮಾಡುತ್ತಿದ್ದಾರೆ. ಇನ್ನು 4ನೇ ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಲ್ಯಾಬ್ರಡೋರ್ ರಿಟ್ರೀವರ್. ಫ್ರೆಂಡ್ಲಿ ಹಾಗೆ ಒಬಿಡಿಯನ್ಸ್ ನೇಚರ್ ಇಂದನೇ ತುಂಬಾನೇ ಜನಪ್ರಿಯವಾಗಿರುವಂತಹ ನಾಯಿ ತಳಿ ಇದು. ಮನೆಗಳಲ್ಲಿ ಪೆಟ್ಟಾಗಿ ಸಾಕೋದಲ್ಲ, ಜೊತೆಗೆ ಪೊಲೀಸ್ ಹಾಗೆ ಮಿಲಿಟರಿಗಳಲ್ಲೂ ಸಹ ಈ ನಾಯಿಗಳನ್ನ ಅಧಿಕವಾಗಿ ಬಳಕೆ ಮಾಡಲಾಗುತ್ತಿದೆ. ಈ ನಾಯಿಗಳು ಬಂದು 57 ರಿಂದ 62 ಸೆಂಟಿಮೀಟರ್ ಹೈಟ್ ಹಾಗೆ 29 ರಿಂದ 36 ಕೆಜಿ ವೆಯ್ಟ್ ಇರುತ್ತವೆ. ಈ ನಾಯಿಗಳ ಸ್ಮೆಲ್ಲಿಂಗ್ ಸೆನ್ಸ್ ಅಧಿಕವಾಗಿರುತ್ತದೆ. ಹಾಗಾಗಿ ಈ ನಾಯಿಗಳನ್ನ ಬಾಂಬ್ ಹಾಗೆ ಮಾದಕ ವಸ್ತುಗಳನ್ನ ಕಂಡುಹಿಡಿಯೋದಕ್ಕೆ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ. ಇನ್ನು 3ನೇ ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂದ್ರೆ ಡಾಬರ್ ಮ್ಯಾನ್. ಪೊಲೀಸ್ ಹಾಗೆ ಮಿಲಿಟರಿ ಡಾಗ್ ನಲ್ಲಿ 3 ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ: ಸ್ಪೀಡ್, ಇಂಟೆಲಿಜೆನ್ಸ್ ಹಾಗೆ ಅಗ್ರೆಷನ್. ಈ 3 ವಿಷಯಗಳು ಡಾಬರ್ ಮ್ಯಾನ್ ನಲ್ಲಿ ಅಧಿಕವಾಗಿದೆ. ಈ ನಾಯಿಗಳನ್ನ ಕಾರ್ಲ್ ಡಾಬರ್ ಮ್ಯಾನ್ ಎನ್ನುವ ವ್ಯಕ್ತಿ ಬ್ರೀಡ್ ಮಾಡಿದ್ದಾರೆ. ಹಾಗಾಗಿ ಈ ನಾಯಿಗಳಿಗೆ ಈ ವ್ಯಕ್ತಿಯ ಹೆಸರು ಡಾಬರ್ ಮ್ಯಾನ್ ಅಂತಾನೆ ಬಂದಿದೆ. ಈ ನಾಯಿಗಳ ಹೈಟ್ 66 ರಿಂದ 72 ಸೆಂಟಿಮೀಟರ್ ಇರುತ್ತದೆ. ಹಾಗೆ 40 ರಿಂದ 54 ಕೆಜಿ ತೂಕವನ್ನು ಸಹ ಈ ನಾಯಿಗಳು ಹೊಂದಿರುತ್ತವೆ. ಈ ನಾಯಿಗಳನ್ನ ರೆಸ್ಕ್ಯೂ, ಬಾಂಬ್ ಹಾಗೆ ಡ್ರಗ್ಸ್ ನ ಕಂಡುಹಿಡಿಯೋದಕ್ಕೆ ಬಳಕೆ ಮಾಡುತ್ತಾರೆ. ಜೊತೆಗೆ ಕೊಲೆ ಮಾಡಿರುವಂತಹ ಅಪರಾಧಿಗಳನ್ನ ಪತ್ತೆ ಹಚ್ಚೋದಕ್ಕೆ ಡಾಬರ್ ಮ್ಯಾನ್ ನಾಯಿಗಳನ್ನ ಪೊಲೀಸ್ ಇಲಾಖೆಗಳಲ್ಲಿ ಅಧಿಕವಾಗಿ ಬಳಕೆ ಮಾಡುತ್ತಾರೆ. ಇನ್ನು 2ನೇ ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂದ್ರೆ ಜರ್ಮನ್ ಶೆಫರ್ಡ್. ಜರ್ಮನ್ ಶೆಫರ್ಡ್ ಜಗತ್ತಿನ ಅತ್ಯಂತ ಅಪಾಯಕಾರಿ ನಾಯಿ ತಳಿಗಳಲ್ಲಿ ಒಂದಾಗಿದೆ. ಅಪಾಯಕಾರಿ ಜೊತೆಗೆ ಜಗತ್ತಿನ ಟಾಪ್ ಇಂಟೆಲಿಜೆಂಟ್ ಡಾಗ್ ಬ್ರೀಡ್ ಲಿಸ್ಟ್ ನಲ್ಲಿ 3ನೇ ಪ್ಲೇಸ್ ನಲ್ಲಿದೆ. ಪ್ರಪಂಚದ ಅನೇಕ ದೇಶಗಳಲ್ಲಿ ಪೊಲೀಸ್ ಹಾಗೆ ಮಿಲಿಟರಿಯಲ್ಲಿ ಈ ನಾಯಿಗಳನ್ನ ಬಳಕೆ ಮಾಡುತ್ತಾರೆ. ಈ ನಾಯಿಗಳ ಮೂಲ ಬಂದು ಜರ್ಮನಿ ಆಗಿದೆ. ಆದರೆ ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಸಹ ಈ ನಾಯಿಗಳನ್ನ ಕಾಣಬಹುದು ನೀವು. ಈ ನಾಯಿಗಳ ಹೈಟ್ 60 ರಿಂದ 65 ಸೆಂಟಿಮೀಟರ್ ಹಾಗೆ ತೂಕ ಬಂದು 30 ರಿಂದ 40 ಕೆಜಿ ತನಕ ಇರುತ್ತದೆ. ಅಥ್ಲೆಟಿಕ್ ಬಾಡಿಯನ್ನು ಹೊಂದಿರುವಂತಹ ಈ ನಾಯಿ 48 km/h ವೇಗದಲ್ಲಿ ಓಡುತ್ತದೆ. ಹಾಗೆ ಇವು 9 ರಿಂದ 13 ವರ್ಷ ಜೀವಿತಾವಧಿಯನ್ನು ಸಹ ಹೊಂದಿವೆ. ಈ ನಾಯಿಗಳನ್ನ ಸರ್ಚ್ ಅಂಡ್ ರೆಸ್ಕ್ಯೂ, ಡ್ರಗ್ಸ್ ಅಂಡ್ ಬಾಂಬ್ ಡಿಟೆಕ್ಷನ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಜೊತೆಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲೂ ಸಹ ಈ ನಾಯಿಗಳನ್ನ ಉಪಯೋಗಿಸಿಕೊಳ್ತಾರೆ. ಈ ಎಲ್ಲ ಕೆಲಸದಲ್ಲೂ ಸಹ ಜರ್ಮನ್ ಶೆಫರ್ಡ್ ಬೆಸ್ಟ್ ಆಗಿದೆ. ಈ ಎಲ್ಲ ಕಾರಣಗಳಿಂದ ಪೊಲೀಸ್ ಹಾಗೆ ಮಿಲಿಟರಿಗಳಲ್ಲಿ ಜರ್ಮನ್ ಶೆಫರ್ಡ್ ನ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಕೊನೆಯದಾಗಿ ನಂಬರ್ 1 ಪ್ಲೇಸ್ ನಲ್ಲಿ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ಬೆಲ್ಜಿಯಂ ಮಲಿನಾಯ್ಸ್. ಬೆಲ್ಜಿಯಂ ಮಲಿನಾಯ್ಸ್ ಏನಿದೆ ಇದು ಬಂದು ಬೆಸ್ಟ್ ಮಿಲಿಟರಿ ಡಾಗ್ ಬ್ರೀಡ್ ಆಗಿದೆ. ಒಸಾಮಾ ಬಿನ್ ಲಾಡೆನ್ ಹಿಡಿಯುವಂತಹ ಮಿಷನ್ ಅಲ್ಲೂ ಸಹ ಬೆಲ್ಜಿಯಂ ಮಲಿನಾಯ್ಸ್ ಜಾತಿಯ ನಾಯಿಗಳನ್ನ ಬಳಸಲಾಗಿತ್ತು. ಈ ಡಾಗ್ಸ್ ನ ನೋಡೋದಕ್ಕೆ ಜರ್ಮನ್ ಶೆಫರ್ಡ್ ರೀತಿಯಲ್ಲೇ ಸ್ವಲ್ಪ ಕಾಣುತ್ತದೆ. ಆದರೆ ಜರ್ಮನ್ ಶೆಫರ್ಡ್ ಗಿಂತ ಅಧಿಕ ವರ್ಕಿಂಗ್ ಎಬಿಲಿಟಿನ ಈ ನಾಯಿಗಳು ಹೊಂದಿವೆ. ಹಾಗೆ ಇವು ಬೆಲ್ಜಿಯಂ ದೇಶದ ನಾಯಿಗಳಾಗಿವೆ. ಈ ನಾಯಿಗಳ ಹೈಟ್ ಬಂದು 61 ರಿಂದ 66 ಸೆಂಟಿಮೀಟರ್ ಇರುತ್ತದೆ. ಹಾಗೆ ವೆಯ್ಟ್ ಬಂದು 25 ರಿಂದ 30 ಕೆಜಿ ತನಕ ಇರುತ್ತವೆ. ಹಾಗೆ ಈ ನಾಯಿಗಳು ಬಂದು 48 km/h ಸ್ಪೀಡ್ ನಲ್ಲಿ ಓಡುತ್ತವೆ. ಜೊತೆಗೆ ಇವು ತುಂಬಾನೇ ಇಂಟೆಲಿಜೆಂಟ್ ಡಾಗ್ ಬ್ರೀಡ್ ಆಗಿದೆ. ಹಾಗಾಗಿ ಎಲ್ಲಾ ರೀತಿಯ ಮಿಷನ್ಗಳಲ್ಲೂ ಸಹ ಈ ನಾಯಿಗಳನ್ನ ಅಧಿಕವಾಗಿ ಬಳಸ್ತಾ ಇದ್ದಾರೆ. ಈ ನಾಯಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಿಡಿಯೋ ಸಾಕಾಗಲ್ಲ. ಆದ್ರೂ ಸಹ ಒಂದು ಸಣ್ಣ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ.